ಜೊತೆಗೆ ಸಾಮಾನ್ಯ ಕೇಸ್ಗಳಲ್ಲೂ ಜಾಸ್ತಿ ಆಯಿತು ಮಾಫಿ ಸಾಕ್ಷಿ ಅರ್ಜಿಗಳು. ದರ್ಶನ್ ಕೇಸ್ ಎಫೆಕ್ಟ್, ಕೋರ್ಟ್ಗಳಿಗೆ ಸಾಲು ಸಾಲು ಮಾಫಿ ಸಾಕ್ಷಿ ಅರ್ಜಿಗಳು. ಟ್ರೆಂಡ್ ಆಗ್ತಿದೆಯಾ ಮಾಫಿ ಸಾಕ್ಷಿ ಅನ್ನೋದು ಬೇರೆ ರೀತಿಯ ಮೆಸೇಜ್ ಕೊಡ್ತಾ ಇದೆಯಾ? ಮಾಫಿ ಸಾಕ್ಷಿ ಎಷ್ಟು ಸತ್ಯ ಎಷ್ಟು ಸುಳ್ಳು? ಇವಾಗ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಕೋರ್ಟ್ಗೆ ಅರ್ಜಿ ಹಾಕಿದಂತ ಬೆನ್ನಲ್ಲೇ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಕೋರ್ಟ್ಗೆ ಮಾಫಿ ಸಾಕ್ಷಿ ಅರ್ಜಿಗಳು ಜಾಸ್ತಿ ಆಗ್ತಿದ್ದಾವೆ. ಹೈ ಪ್ರೊಫೈಲ್ ಕೇಸ್ಗಳಷ್ಟೇ ಅಲ್ಲ, ಸಾಮಾನ್ಯ ಕೇಸ್ಗಳಲ್ಲಿ ಕೂಡ ಮಾಫಿ ಸಾಕ್ಷಿ ಅರ್ಜಿಗಳನ್ನ ಕೋರ್ಟ್ಗೆ ಹಾಕಲಾಗ್ತಿದೆ. ಹಾಗಾದ್ರೆ ಮಾಫಿ ಸಾಕ್ಷಿ ಅನ್ನೋದು ಟ್ರೆಂಡ್ ಆಗ್ತಿದೆಯಾ? ಮಾಫಿ ಸಾಕ್ಷಿ ಬೇರೆ ರೀತಿಯಾದಂತಹ ಮೆಸೇಜ್ ಹೋಗ್ತಿದೆಯಾ? ಮಾಫಿ ಸಾಕ್ಷಿಯ ಸತ್ಯಾಸತ್ಯತೆ ಏನು? ಇದೆಲ್ಲದರ ಬಗ್ಗೆ ಇವತ್ತಿನ ಸ್ಪೆಷಲ್ ಎಪಿಸೋಡ್ನಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಹೌದು, ಇತ್ತೀಚೆಗೆ ಮಾಫಿ ಸಾಕ್ಷಿ ಅನ್ನೋದು ಟ್ರೆಂಡ್ ಆಗಿಬಿಟ್ಟಿದೆ. ಹೈ ಪ್ರೊಫೈಲ್ ಕೇಸ್ಗಳು ಅಷ್ಟೇ ಅಲ್ಲ, ಬೇರೆ ಬೇರೆ ಸಾಮಾನ್ಯ ಕೇಸ್ಗಳಲ್ಲೂ ಕೂಡ ಕೋರ್ಟ್ಗೆ ಮಾಫಿ ಸಾಕ್ಷಿ ಅರ್ಜಿ ಹಾಕಲಾಗ್ತಿದೆ. ಈ ಅರ್ಜಿಗಳ ಬಗ್ಗೆ ಬೇರೆ ಆರೋಪಿಗಳ ಪರ ವಕೀಲರು ಪ್ರಾಸಿಕ್ಯೂಷನ್ ಮೇಲೆ ಕೆಲ ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಯಾವ ಪ್ರಕರಣಗಳಲ್ಲಾದರೂ ಕೂಡ ಮಾಫಿ ಸಾಕ್ಷಿ ಅನ್ನುವಂಥದ್ದು ಅಂತಿಮವಾಗಿ ನಿರ್ಧಾರ ಮಾಡೋದು ಕೋರ್ಟ್. ಇನ್ನು ಈ ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ಗೆ ಅತಿ ಮುಖ್ಯವಾದ ಆಯುಧ. ಕೊಲೆ, ಅತ್ಯಾಚಾರದಂತಹ ಗಂಭೀರ ಪ್ರಕರಣಗಳಲ್ಲಿ ಸಾಕ್ಷ್ಯ ಕೊರತೆ ಇದ್ದಾಗ ಈ ಮಾಫಿ ಸಾಕ್ಷಿ ಬೇರೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಲು ಬಹುದೊಡ್ಡ ಆಯುಧ. ಸಾಂದರ್ಭಿಕ ಸಾಕ್ಷಿಗಳಿಂದ ಮಾತ್ರ ಕೇಸನ್ನ ನಾವು ಪ್ರೂವ್ ಮಾಡೋಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಾಫಿ ಸಾಕ್ಷಿ ಅರ್ಜಿ ಎಷ್ಟು ಸತ್ಯ, ನಿಜಕ್ಕೂ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಆಗುತ್ತಾ ಅನ್ನೋದನ್ನ ಗಮನಿಸಿ ನಾವು ಮಾಫಿ ಸಾಕ್ಷಿ ಬಗ್ಗೆ ನಿರ್ಧಾರ ಮಾಡ್ತೀವಿ. ಆತ್ಮಸಾಕ್ಷಿಯಿಂದ ಬದಲಾಗಿ ಆರೋಪಿತ ಮಾಫಿ ಸಾಕ್ಷಿ ಅರ್ಜಿ ಹಾಕಿದ್ರೆ ಮಾತ್ರ ಅದನ್ನು ನಾವು ಪರಿಗಣಿಸ್ತೀವಿ. ಪ್ರಾಸಿಕ್ಯೂಷನ್ ಆದಮೇಲೆ ಕೋರ್ಟ್ ಕೂಡ ಮಾಫಿ ಸಾಕ್ಷಿಯ ಸತ್ಯಾಸತ್ಯತೆ ಪರಿಗಣಿಸಿ ನಿರ್ಧಾರ ಮಾಡುತ್ತೆ. ಆದರೆ ಇತ್ತೀಚೆಗೆ ಮಾಫಿ ಸಾಕ್ಷಿ ಅರ್ಜಿಗಳು ಸಾಲು ಸಾಲು ಕೋರ್ಟ್ಗೆ ಸಲ್ಲಿಕೆ ಆಗ್ತಿರೋದು ಕೆಟ್ಟ ಬೆಳವಣಿಗೆ. ಆದರೆ ಪ್ರಾಸಿಕ್ಯೂಷನ್ ಅವುಗಳ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿಯೇ ನಿರ್ಧಾರ ಮಾಡುತ್ತೆ ಅಂತ SPP ಅಶೋಕ್ ನಾಯ್ಕ್ ಬೇಸರ ವ್ಯಕ್ತಪಡಿಸಿದ್ರು. ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಅನ್ವಯಿಸ್ತದೆ. ಅದನ್ನು ಈ ಸಹ ಆರೋಪಿಗಳು, ಉದಾಹರಣೆಗೆ ಒಂದು ಪ್ರಕರಣದಲ್ಲಿ ಒಂದಕ್ಕಿಂತ ಹೆಚ್ಚು ಆರೋಪಿಗಳಿದ್ದಾಗ ಯಾವುದಾದ್ರೂ ಆರೋಪಿ ಅದರಲ್ಲಿ ಸತ್ಯ ಹೇಳಬೇಕು, ಏನೋ ಆತ್ಮಸಾಕ್ಷಿ ಏನೋ ಒಂದು ರೀತಿಯಲ್ಲಿ ಮಾಡಿದ್ದು ತಪ್ಪು ಅಥವಾ ಮುಖ್ಯ ಆರೋಪಿಗೆ ಸಹಕಾರ ಮಾಡಿದ ತಪ್ಪು ಅಂತ ಅನ್ನಿಸಿದಾಗ ಅವರು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೊಡಿಸುವಂಥ ಒಂದು ಸಂದರ್ಭ ಅದನ್ನು ಬಳಸ್ಕೊಳ್ಬೋದಾಗಿದೆ. ಆರೋಪಿತರಲ್ಲಿ ಓರ್ವ ಏನೋ ಪಶ್ಚಾತ್ತಾಪ ಪಟ್ಟುಕೊಂಡು ತಾವು ಮಾಡಿದ ಕೃತ್ಯವನ್ನು ಅವರ ಮನಸ್ಸಿಗೆ ಒಪ್ಪದೆ ಸತ್ಯ ಹೇಳಿಬಿಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದು ಆ ರೀತಿ ಅವರು ಈ CRPC ಕಲಂ 306, 367ರಲ್ಲಿ ಒಂದು ಅವಕಾಶ ಇರುವುದನ್ನು ಬಳಸ್ಕೊಳ್ತಾ ಇದ್ದಾರೆ. ಸೂರಜ್ ರೇವಣ್ಣವ್ರ ಪ್ರಕರಣ ಅದು ಮ್ಯಾಜಿಸ್ಟ್ರೇಟ್ ನ್ಯಾಯದಲ್ಲಿ ವಿಚಾರಣೆ ಆಗುವಂಥ ಪ್ರಕರಣ, ಅದು ಸೆಷನ್ಸ್ ನ್ಯಾಯದಲ್ಲಿ ವಿಚಾರಣೆ ಆಗುವಂಥ ಪ್ರಕರಣ ಅಲ್ಲ. ಅದಕ್ಕೂ ಶಿಕ್ಷೆ ಸಹ ಸ್ವಲ್ಪ ಹೆಚ್ಚಿಗೆ ಇದ್ದರೂ ಸಹ ಕೆಲವು ಪ್ರಕರಣ, ಈ ಕೊಲೆ ಪ್ರಕರಣ, ಅತ್ಯಾಚಾರ ಪ್ರಕರಣಗಳೆಲ್ಲ ಸೆಷನ್ಸ್ ನ್ಯಾಯದಲ್ಲಿ ವಿಚಾರಣೆ ಆಗುವಂಥ ಪ್ರಕರಣಗಳು. ಅಂದರೆ ಎಲ್ಲ ನ್ಯಾಯಾಲಯಗಳಲ್ಲಿ ಇದೊಂದು ಅವಕಾಶ ಇದೆ. ಅದರ ಸ್ವಲ್ಪ ಕನಿಷ್ಠ ಒಂದು 3 ವರ್ಷ ಶಿಕ್ಷೆ ಈ ರೀತಿಯಂಥ ಇರುವಂಥ ಪ್ರಕರಣಗಳಲ್ಲಿ ಹೆಚ್ಚಾಗಿ ಇದನ್ನು ಗಮನಿಸಲ್ಪಡುತ್ತೆ. ಇತರ ಆರೋಪಿಗಳಿಗೆ ಶಿಕ್ಷೆ ಅಗತ್ಯನೇ ಇಲ್ಲ, ಆಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಅವರ ಸಾಕ್ಷ್ಯವೂ ಸಹ ಪಾರ್ಟಿ ಸವಾಲಿಗೆ ಒಳಪಡುತ್ತದೆ. ಈ ಮಾಫಿ ಸಾಕ್ಷಿದಾರರಾದವನು ಏನೋ ಆಮಿಷಕ ಬಲಿಯಾಗಿ ಅಥವಾ ಯಾರು ಹಿತಾಸಕ್ತಿ ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳು ಯಾರಾದರೂ ಆಟ ಆಡ್ತಾ ಇದ್ದಾರೋ ಹೇಗೆ, ಅಥವಾ ಇವೆಲ್ಲವನ್ನು ಸಾಕ್ಷ್ಯಾಧಾರಗಳು ಇತರ ಸಾಕ್ಷ್ಯಗಳಿಗೆ ಹೋಲಿಕೆ ಮಾಡಿ ಒಟ್ಟಾರೆಯಾಗಿ ಒಂದು ನಿರ್ಧಾರಕ್ಕೆ ಅಂತಿಮ ಹಂತದಲ್ಲಿ ಬರುತ್ತೆ. ಹಾಗಾದ್ರೆ ಇತ್ತೀಚಿನ ಯಾವ್ಯಾವ ಪ್ರಮುಖ ಕೇಸ್ಗಳಲ್ಲಿ ಮಾಫಿ ಸಾಕ್ಷಿ ಅರ್ಜಿಯನ್ನ ಹಾಕಲಾಗಿದೆ, ಯಾವ್ಯಾವ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಲಾಗಿದೆ, ಆ ಕೇಸ್ಗಳ ರಿಸಲ್ಟ್ ಏನು, ಇದೆಲ್ಲದರ ಬಗ್ಗೆ ಮಂಜು ಆರ್ಯ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳಲ್ಲಿನ ಆರೋಪಿಗಳ ಇವತ್ತು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಕೋರ್ಟ್ಗೆ ಅರ್ಜಿಗಳನ್ನು ಹಾಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಯಾವ ಕೇಸ್ಗಳಲ್ಲಿ ಆರೋಪಿಗಳು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ, ಅವುಗಳ ಸ್ಟೇಟಸ್ ಯಾವ ಹಂತದಲ್ಲಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಕೇಳಿ. ಪ್ರಮುಖ 3 ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳಲ್ಲಿನ ಆರೋಪಿಗಳು ಇವತ್ತು ಮಾಫಿ ಸಾಕ್ಷಿಗಳಾಗ್ತಿವೆ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕಿರುವಂತಹ ಉದಾಹರಣೆಗಳಿದ್ದಾವೆ. ಆ 3 ಪ್ರಕರಣಗಳು ಯಾವುದು ಅನ್ನುವಂಥದ್ದನ್ನು ನೋಡೋದಾದ್ರೆ, ಮೊದಲನೇದಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳ ಬಂಧನ ಆಗಿದೆ. ಅದರಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಕೂಡ ಇದ್ದಾರೆ.
ಆ ಒಂದು ಕೊಲೆ ಆರೋಪಿಗಳಲ್ಲಿ A14 ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಅರ್ಜಿಯನ್ನು ಸಲ್ಲಿಸಿದ್ರು. ಪ್ರಕರಣದ ಸಂಪೂರ್ಣ ಸತ್ಯವನ್ನು ಮತ್ತು ಇತರೆ ಆರೋಪಿಗಳ ಪಾತ್ರವನ್ನ ಕೋರ್ಟ್ನ ಮುಂದೆ ಹೇಳಲು ಸಿದ್ಧವಿದ್ದೇನೆ ಅಂತ ಪ್ರದೋಷ್ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು. ವಿಶೇಷ ಸರ್ಕಾರಿ ಅಭಿಯೋಜಕರು ಕೂಡ ಅಷ್ಟೇ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಿದ್ರು. ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಈ ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಕೋರ್ಟ್ನ ಮೊರೆ ಹೋಗಿದ್ರು. ಆದರೆ ಲೋಯರ್ ಕೋರ್ಟ್ ಇದನ್ನ ರಿಜೆಕ್ಟ್ ಮಾಡುತ್ತೆ. ಎಗೈನ್ ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ನ ಮೊರೆ ಕೂಡ ಹೋಗ್ತಾರೆ. ಆದರೆ ಕರ್ನಾಟಕ ಹೈಕೋರ್ಟ್ ಆಗಸ್ಟ್ 13, 2026ರಂದು ದರ್ಶನ್ ಅವರ ಅರ್ಜಿಯನ್ನು ವಜಾಗೊಳಿಸುತ್ತೆ. ಮತ್ತೊಬ್ಬ ಆರೋಪಿಯನ್ನ ಮಾಫಿ ಸಾಕ್ಷಿಯಾಗಿ ಮಾಡುವಂತಹ ಅರ್ಜಿಯ ಹಂತದಲ್ಲಿ ಸಹ ಆರೋಪಿಗಳ ಆಕ್ಷೇಪಣೆ ಸಲ್ಲಿಸುವ ಮತ್ತು ವಾದಿಸುವ ಹಕ್ಕು ಇರೋದಿಲ್ಲ ಅಂತೇಳಿ ಹೈಕೋರ್ಟ್ ಆದೇಶ ನೀಡುತ್ತೆ. ಹೀಗಾಗಿ ಕೋರ್ಟ್ ಕೂಡ ಅಷ್ಟೇ ಪ್ರದೋಷ್ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ಹೇಳಿದ್ದು, ನಾಳೆ ಪ್ರದೋಷ್ ಕೋರ್ಟ್ನ ಮುಂದೆ ಮಾಫಿ ಸಾಕ್ಷ್ಯ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ. ಕೇಸ್ ನಂಬರ್ 2, ಯೋಗೇಶ್ ಗೌಡ ಕೊಲೆ ಪ್ರಕರಣ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲೂ ಕೂಡ ಅಷ್ಟೇ ಮಾಫಿ ಸಾಕ್ಷಿ ಇದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದ A1 ಆರೋಪಿಯಾಗಿದ್ದಂತಹ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿಯಾಗಿ ಕೂಡ ಅಷ್ಟೇ ಬದಲಾಗಿದ್ರು. ಆರಂಭದಲ್ಲಿ ಬಸವರಾಜ್ ಮುತ್ತಗಿ ಆರೋಪಿ ಅಂತೇಳಿ CBI ಅಧಿಕಾರಿಗಳು ಕೂಡ ಅಷ್ಟೇ ಅರೆಸ್ಟ್ ಮಾಡ್ಕೊಳ್ತಾರೆ. ತದನಂತರ ಇಂಟ್ರಾಗೇಷನ್ನ ಸಂದರ್ಭದಲ್ಲಿ ತಾನು ಅಪ್ರೂವರ್ ಆಗಿ ಸಾಕ್ಷಿ ಆಗ್ತೀನಿ ಅಂತಾನೂ ಕೂಡ ಅಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ರು. ಇದಾದಂಥ ಬಳಿಕ ಬಸವರಾಜ್ ಮುತ್ತಗಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಹಾಕ್ಕೊಳ್ತಾರೆ. ಆ ಒಂದು ಅರ್ಜಿಯನ್ನು ಕೂಡ ಅಷ್ಟೇ ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡುತ್ತೆ. ಜೊತೆಗೆ ಇಡೀ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯ ಸಂಚಿನ ಪಾತ್ರವನ್ನು ವಹಿಸಿರುವಂಥದ್ರ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಸಾಕ್ಷಿಗಳನ್ನು ಇವರು ಬದಲಾಯಿಸಿದ್ರು ಅನ್ನುವಂಥ ವಿಚಾರ ಆಗಿರ್ಬೋದು, ಸಾಕ್ಷಿಗಳನ್ನು ಯಾವ ರೀತಿಯಾಗಿ ಇವರು ನಾಶ ಮಾಡಿದ್ರು ಅನ್ನುವಂಥ ವಿಚಾರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಷ್ಟೇ ಬಸವರಾಜ್ ಮುತ್ತಗಿ ಕೋರ್ಟ್ನ ಮುಂದೆ ಹೇಳಿದ್ರು. 2026ರಲ್ಲಿ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ಆರೋಪಿಗಳನ್ನು ದೋಷಿಗಳು ಅಂತಾನೆ ತೀರ್ಪು ಕೊಟ್ಟಿತು. ಜೊತೆಗೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿತು. ಇದರಲ್ಲಿ ಮಾಫಿ ಸಾಕ್ಷಿಯ ಒಂದು ಹೇಳಿಕೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಇನ್ನು ಕೇಸ್ ನಂಬರ್ 3, ಕೇರ್ಪುರಂನಲ್ಲಿ ನಡೆದಿದ್ದಂತಹ ತ್ರಿಬಲ್ ಮರ್ಡರ್ ಕೇಸ್. ಕೇರ್ಪುರಂನಲ್ಲಿ ತ್ರಿಬಲ್ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿತ್ತು. ತನ್ನ ಮಗಳೇ ಗೆಳೆಯನ ಜೊತೆ ಸೇರ್ಕೊಂಡ್ಬಿಟ್ಟು ತಂದೆ, ತಾಯಿ ಮತ್ತು ತಂಗಿ ಮೂವರನ್ನು ಕೂಡ ಅಷ್ಟೇ ಕೊಲೆ ಮಾಡಿದ್ರು. ಆರೋಪಿ ಶ್ವೇತ ತನ್ನ ಗೆಳೆಯ ಕೆನತ್ ಜೊತೆ ಸೇರ್ಕೊಂಡು ಈ ಒಂದು ಕೃತ್ಯವನ್ನ ಮಾಡಿರ್ತಾಳೆ. ಈಗ ಕೇಸ್ ತನಿಖಾ ಹಂತದಲ್ಲಿದೆ. ಚಾರ್ಜ್ ಶೀಟ್ ಹಾಕುವಂತ ಒಂದು ಸ್ಟೇಜ್ಗೆ ಬಂದಿದೆ. ಈಗಿರುವಂಥ ಸಂದರ್ಭದಲ್ಲಿ 29ನೇ ACJM ಕೋರ್ಟ್ಗೆ ಶ್ವೇತ ಒಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ, ತಾನು ಅಪ್ರೂವರ್ ಆಗಿ ಬದಲಾಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಜೊತೆಗೆ ಆಕೆ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ತಾನು ಕೊಲೆ ನಡೆದಂಥ ಸ್ಥಳದಲ್ಲಿದ್ದೆ, ಆದರೆ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ತನ್ನ ಸ್ನೇಹಿತ ಕೆನತ್ ಕೊಲೆಗಳನ್ನು ಮಾಡಿದ್ದಾನೆ ಅಂತ ಆಕೆ ಆರೋಪಿಸಿ ಅರ್ಜಿಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದ್ಲು. ಆದರೆ ಕೋರ್ಟ್ ಕೇಳುತ್ತೆ ಪೊಲೀಸರಿಗೆ ತನಿಖೆ ಯಾವ ಹಂತದಲ್ಲಿದೆ ಅಂತೇಳಿ. ಆಗ ಪೊಲೀಸರು ತನಿಖೆ ಇನ್ನೂ ಕೂಡ ಅಷ್ಟೇ ತನಿಖಾ ಹಂತದಲ್ಲಿದೆ, ಚಾರ್ಜ್ ಶೀಟನ್ನು ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ, ಜೊತೆಗೆ ಒಂದಷ್ಟು FSL ರಿಪೋರ್ಟ್ಸ್ ಬರಬೇಕಾಗಿದೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೋರ್ಟ್ FSL ರಿಪೋರ್ಟ್ ಬಂದಂಥ ಬಳಿಕ ಚಾರ್ಜ್ ಶೀಟ್ ಹಾಕಿದಂತಹ ಬಳಿಕ ನಿಮ್ಮ ಮಾಫಿ ಸಾಕ್ಷಿ ಅರ್ಜಿಯನ್ನು ನಾವು ವಿಚಾರಣೆ ಮಾಡ್ತೀವಿ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡಿದೆ. ಈ 3 ಐ ಪ್ರೊಫೈಲ್ ಕೇಸ್ನಲ್ಲೂ ಕೂಡ ಅಷ್ಟೇ ಕೊಲೆ ಆರೋಪಿಗಳೇ ನಾವು ಮಾಫಿ ಸಾಕ್ಷಿ ಆಗ್ತೀವಿ, ನಮ್ಮನ್ನ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ಅಂತೇಳಿ ಅರ್ಜಿಗಳನ್ನು ಹಾಕ್ಕೊಂಡಿರುವಂತಹದ್ದು. ಎಲ್ಲ ಒಂದು ಕಡೆ ಪ್ರಾಸಿಕ್ಯೂಷನ್ ಸೈಡು ಕೇಸನ್ನು ಯಾವಾಗ ಸಾಕ್ಷಿಗಳಿರೋದಿಲ್ಲ, ಯಾವಾಗ ಯಾರನ್ನೋ ಒಂದು ಟಾರ್ಗೆಟ್ ಮಾಡಿದಾಗ ತಪ್ಪು ಮಾಡಿರೋನು ಕೂಡ ಎಸ್ಕೇಪ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆಮೇಲೆ ತಪ್ಪು ಮಾಡದೆ ಇರ್ತಕ್ಕಂಥವರ ಮೇಲೆ ಸುಳ್ಳು ಸಾಕ್ಷಿಗಳನ್ನ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಈ ಅಪ್ರೂವರ್ಗಳು ಆಗೋದ್ರಿಂದ. ಬಟ್ ಅದೆಲ್ಲ ಅಷ್ಟು ಈಸಿಯಾಗಿ ಆಗೋದಿಲ್ಲ. ನನ್ನ ಒಂದು ಪ್ರಕಾರ ವ್ಯಕ್ತಿ ಅಪ್ರೂವರ್ ಆಗಿದ ತಕ್ಷಣ ಆತನ್ನ ಕೋರ್ಟ್ ಕೂಡ ಸಸ್ಪೆಕ್ಟ್ ಮಾಡಿ ಸಸ್ಪಿಷಿಯಸ್ ಆಗಿ ನೋಡಬೇಕಾಗುತ್ತೆ ಕೂಡ. ಯಾಕಂದ್ರೆ ಅವರು ಅಪ್ರೂವರ್ ಆಗ್ತಾ ಇದ್ದಾನೆ. ಇವಾಗ ಕಸ್ಟಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಇವಾಗ ಇದೇ ದರ್ಶನ್ ಪ್ರಕರಣದಲ್ಲಿ ಪ್ರದೋಷ್ ಏನು ಕಸ್ಟಡಿಯಲ್ಲಿ ಇದ್ದಾನೆ, ಈತ ಹೋಗಿ ಅಪ್ರೂವರ್ ಆಗಿದ್ದಾನೆ. ಅಪ್ರೂವರ್ ಆಗಿದ ತಕ್ಷಣನೇ ಅವ್ನು ಹೇಳಿದ್ದೆಲ್ಲ ಸತ್ಯ ಅಂತನೂ ಅಲ್ಲ. ಇನ್ ದ ಐಸ್ ಆಫ್ ಲಾ, ಕಾನೂನಿನ ದೃಷ್ಟಿಕೋನದಲ್ಲಿ ಅದು ವೀಕೆಸ್ಟ್ ವಿಟ್ನೆಸ್, ಅದು ಸ್ಟ್ರಾಂಗ್ ವಿಟ್ನೆಸ್ ಏನಲ್ಲ. ಸುಮ್ಮನೆ ಏನೋ ಅವ್ನು ಸ್ಟೇಟ್ಮೆಂಟ್ ಕೊಟ್ಟು ಅವ್ನು ಅಪ್ರೂವರ್ ಆಗಿದ್ದ ಅಂದ ಮಾತ್ರಕ್ಕೆ ಅವನೇನು ಸತ್ಯಹರಿಶ್ಚಂದ್ರನ್ ತುಂಡಲ್ಲ. ಅವನು ಕೂಡ ತಪ್ಪು ಮಾಡಿರ್ಬೋದು, ಅವನೇ ತಪ್ಪು ಮಾಡಿರ್ಬೋದು. ಇನ್ನು ಬೇರೆಯವ್ರನ್ನ ನಿರಪರಾಧಿಗಳ ಮೇಲೆ ಅವ್ನು ಸುಳ್ಳು ಹೇಳ್ತಾ ಇರ್ಬೋದು, ಅಥವಾ ಪೊಲೀಸ್ನವರು ಅವನಿಗೆ ಹೇಳ್ಕೊಟ್ಟಿರ್ಬೋದು. ಇವಾಗ ಇದೇ ಕೇಸಲ್ಲಿ ಪ್ರದೋಷ್ ಇಂಟ್ರಿಮ್ ಬೇಲ್ ತೊಗೊಂಡು ಹೊರಗಡೆ ಬಂದಿದ್ರು, ಅಷ್ಟು ದಿವಸ ಹೊರಗಡೆ ಇದ್ರು. ಆ ಟೈಮಲ್ಲಿ ಪೊಲೀಸ್ನವರೇ ಆತನಿಗೆ ಎಲ್ಲ ಥರ ಟ್ಯೂಟರ್ ಮಾಡಿರಬಾರ್ದು ಅಂತ ಏನು ಹೇಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ? ಮಾಡಿರಬಹುದು. ಅಟ್ ದ ಸೇಮ್ ಟೈಮ್ ಅದಕ್ಕೆ ಪೂರಕವಾದ ಸಾಕ್ಷಿಗಳು ಸಿಗಬೇಕಾಗ್ತದೆ, ಕನೆಕ್ಟ್ ಆಗಬೇಕು. ಪ್ರತಿಯೊಂದು ವಿಟ್ನೆಸ್ಗಳದ್ದು ಸ್ಟೇಟ್ಮೆಂಟ್ಗಳಿಗೂ ಕನೆಕ್ಟ್ ಆಗಬೇಕು. ಅದು ಆ ಸ್ಟೋರಿ ಏನಿರುತ್ತೆ ಅದಕ್ಕೆ ಕನೆಕ್ಟ್ ಆಗಬೇಕು.
ಸೊ ಏನು ಇಲ್ಲ ಅಂತ ಅಂತ ಅಂದಾಗ ಅವ್ರನ್ನ ಆತನ ಅಷ್ಟಾಗಿ ಈಸಿಯಾಗಿ ಕನ್ಸಿಡರ್ ಮಾಡಲ್ಲ. ಅದೇ ಹೇಳಿದ್ನಲ್ಲ, ಕಾನೂನಿನ ದೃಷ್ಟಿಕೋನದಲ್ಲಿ ದಟ್ ಇಸ್ ದ ವೀಕೆಸ್ಟ್ ವಿಟ್ನೆಸ್. ಹಾಗಾಗಿ ಅಷ್ಟಾಗಿ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಅಪ್ರೂವರ್ ಆಗಿದ ತಕ್ಷಣ ಎಲ್ಲ ನಾನು ಕೋರ್ಟ್ ಕ್ಷಮಿಸ್ಬಿಡುತ್ತೆ ಅಂತ ಅನ್ಕೊಳ್ಳೋದು ಕೂಡ ತಪ್ಪಾಗತ್ತೆ. ಮಾಫಿ ಸಾಕ್ಷಿಗಳು ಪ್ರಾಸಿಕ್ಯೂಷನ್ಗೆ ಅನುಕೂಲ ಮಾಡಿಕೊಡ್ತಿದ್ದಾವ, ಡಿಫೆನ್ಸ್ಗೆ ಎಷ್ಟರ ಮಟ್ಟಿಗೆ ಸಮಸ್ಯೆಗಳನ್ನು ತಂದೊಡ್ತಾ ಇದ್ದಾವೆ, ಇತರೆ ಆರೋಪಿಗಳಿಗೆ ಮಾಫಿ ಸಾಕ್ಷಿಗಳಿಂದ ಆಗುವಂತಹ ಸಂಕಷ್ಟಗಳೇನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಯಾವುದೇ ಪ್ರಮುಖ ಪ್ರಕರಣದಲ್ಲಿ ಸಾಕ್ಷಿ ಕೊರತೆ ಏನಾದರೂ ಎದುರಿಸ್ತಾ ಇದ್ರೆ ಮಾಫಿ ಸಾಕ್ಷಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಇದರಲ್ಲಿ ಪ್ರಾಸಿಕ್ಯೂಷನ್ಗೆ ಎಷ್ಟು ಲಾಭ ಆಗತ್ತೆ ಮತ್ತು ಡಿಫೆನ್ಸ್ಗೆ ಎಷ್ಟೆಲ್ಲ ತೊಂದರೆ ಆಗತ್ತೆ, ಪ್ರಮುಖ ಆರೋಪಿಗಳು ಏನೆಲ್ಲ ಸಂಕಷ್ಟ ಎದುರಿಸಬೇಕಾಗತ್ತೆ, ಈ ಕುರಿತು ಹಿರಿಯ ವಕೀಲರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಈ ಪ್ರಕರಣದ ಸಂಪೂರ್ಣ ಸಾರಾಂಶ ಅವನಿಗೆ ಗೊತ್ತಿರುತ್ತೆ. ಸಂಪೂರ್ಣ ಸಾರಾಂಶ ಗೊತ್ತಿದ್ದಾಗ ಏನಾಗುತ್ತೆ, ಪ್ರಾಸಿಕ್ಯೂಷನ್ನು ಅದರ ಲಾಭನ ಪಡೆಯೋಕ್ಕೆ ಏನೇನು ಮಾಡಬೇಕು, ಅವರಿಂದ ಏನು ಮಾಹಿತಿನ ತಗೊಬೇಕು ಅನ್ನೋದು ತುಂಬ ಸಹಾಯಕ ಆಗುತ್ತೆ ಪ್ರಕರಣಕ್ಕೆ. ಬಟ್ ಪ್ರಕರಣದಾಗ ಎಲ್ಲ ಸಂಪೂರ್ಣ ವಿವರ ಅವನಿಗೆ ಗೊತ್ತಿದ್ದು ಸತೆಗೂ ಈಗ ಇನ್ನುಳಿದ ಆರೋಪಿಗಳಿಗೆ ಸಹಾಯ ಆಗಲಿ ಅಂತ ಕೂಡ ಇಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಸತೆಗೂ ಅವ್ರು ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗುವ ಸಾಧ್ಯತೆಗಳಿರುತ್ತೆ. ಇಲ್ಲ ಯಾರೋ ಪ್ರಭಾವಿ ವ್ಯಕ್ತಿಗಳ ಸಹಾಯದಿಂದ ಮಾರ್ಪಾಡುಗಳನ್ನು ಮಾಡಿ ಈ ಪ್ರಕರಣನ ಇನ್ನೂ ಬಲಿಷ್ಠಗೊಳಿಸ್ಲಿಕ್ಕೋಸ್ಕರನೂ ಸತೆಗೂ ಅವರು ಈ ಮಾಫಿ ಸಾಕ್ಷಿಯಾಗಿ ಈ ಪ್ರಕರಣದ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಬರಲಿಕ್ಕೆ ಈ ಮಾಫಿ ಸಾಕ್ಷಿ ಸಹಾಯಕ ಆಗುತ್ತೆ ಸರ್. ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗೋಕ್ಕೆ ಸೂಕ್ತ ಕಾರಣಗಳೇನು? ಒಂದು, ಅವರಲ್ಲಿ ಏನೋ ಒಂದು ಒಳಜಗಳಾಗಿರುತ್ತೆ, ಹೊಂದಾಣಿಕೆ ಇರಲ್ಲ. ಈ ಥರ ಮಾಡಿದರೆ ನಿಮ್ಮನ್ನು ನಾವು ಹೊರಗೆ ತರ್ತೀವಿ ಅಂತ ಯಾರಾದರೂ ಸತೆಗೂ ಅವರಿಗೆ ಪುಸಲಾಯಿಸಿರ್ಬೋದು. ಬೇರೆ ಥರದಾಗಿ ನಾವು ಕಾನೂನಾತ್ಮಕವಾಗಿ ನಿನಗೆ ಈ ಕೇಸ್ ಈ ಕೋರ್ಟಲ್ಲಿ ಏನಾದರೂ ಆದರೂ ಪರವಾಗಿಲ್ಲ, ಮುಂದಿನ ಕೋರ್ಟಲ್ಲಿ ನಿನ್ನನ್ನು ಹೊರ ತರ್ತೀವಿ, ನಮಗೆ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗಿ ನಮಗೆ ಸಹಕರಿಸು ಅಂತ ಕೇಳ್ಬೋದು. ಪ್ರಕರಣ ಅಂತ ಬಂದಾಗ ಆರೋಪ ಸರ್, ಅಲಿಗೇಷನ್ಸ್ ಎಲ್ಲರಿಗೂ ಇರುತ್ತೆ. ಈಗ ನನ್ನ ಮೇಲೂ ಒಂದು ಆರೋಪ ಇರುತ್ತೆ, ಅದನ್ನು ನಾನು ಸಾಬೀತು ಮಾಡಬೇಕು ಅಂದರೆ ನಾನು ಟ್ರಯಲ್ ಕಂಡಕ್ಟ್ ಮಾಡಲೇಬೇಕು. ಇದು ಮರ್ಡರ್ ಕೇಸ್, ಜೀವಾವಧಿ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ಅದರಲ್ಲಿ 1 to 17 17 ಆರೋಪಿಗಳಿದ್ದಾರೆ. ಈ ಕೆಲವೊಬ್ಬರು ಹೊರಗೂ ಇದ್ದಾರೆ, ಕೆಲವೊಬ್ಬರನ್ನು ಮತ್ತೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿಕೊಂಡು ಮತ್ತೆ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗುತ್ತೆ, ಹೈಕೋರ್ಟಲ್ಲಿ ಕೊಟ್ಟಂಥ ಬೇಲ್ನ ತಿರಸ್ಕರಿಸ್ತಾರೆ, ಮತ್ತೆ ಅವ್ರನ್ನ ರಿವೋಕ್ ಮಾಡಿಕೊಂಡು ಕಸ್ಟಡಿಗೆ ತೊಗೊತಾರೆ. ಈಗ ಅವರು ಈಗ ಜೈಸಿಲೇ ಇದ್ದಾರೆ, ಉಳಿದೆ. ನಾನು ಕೂಡ ದರ್ಶನ್ ಅವ್ರ ಚಾರ್ಜ್ ಶೀಟ್ನ ನೋಡಿದ್ದೀನಿ. ಈಗ ಆರೋಪ ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿಂದ ಕರ್ಕೊಂಡು ಬಂದ್ರಿಂದ ಹಿಡಿದು ಎಲ್ಲಿಂದ ಬಾಡಿ ಹಾಕಿದ್ರು ಅನ್ನೋ ತನಕನೂ ಸಂಪೂರ್ಣವಾದ ತನಿಖೆ ಆಗಿದೆ. ಆ ತನಿಖೆ ಸಾಬೀತು ಮಾಡೋದು ಪ್ರಾಸಿಕ್ಯೂಷನ್ನ ಕೆಲಸ. ಆ ತನಿಖೆಗೆ ಇನ್ನೂ ಹೆಚ್ಚಿಗೆ ಪುಷ್ಟಿಗುಣನ ಅಥವಾ ಪವರ್ನ ತುಂಬಲಿಕ್ಕೆ ಪ್ರದೂಷ್ ಒಂದು ಈಗ ರಿಯಲ್ ಆಗಿರ್ತಕ್ಕಂಥ ಒಂದು ಸಾಕ್ಷಿ ಅನ್ನೋದನ್ನ ಇವರು ಮಾರ್ಪಾಡು ಮಾಡ್ತಾರೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ ಪ್ರದೋಷ್ ಕೊಟ್ಟಂತ ಮಾಫಿ ಸಾಕ್ಷಿಯಿಂದ ನಿಜವಾಗ್ಲೂ ಕೂಡ ದರ್ಶನ್ಗೆ ತೊಂದರೆ ಆಗತ್ತಾ? ಈ ಕುರಿತಾದಂತ ರಿಪೋರ್ಟ್ ಹಂಸ ಕಡೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಾಳೆ ಪ್ರದೋಷ್ನ ಮಾಫಿ ಅರ್ಜಿ ವಿಚಾರಣೆ ಆಗುತ್ತೆ. ನಾಳೆ ಪ್ರದೋಷ್ ಹೇಳಿಕೆಯನ್ನು ಕೂಡ ಪಡೆಯಲಾಗುತ್ತೆ. ಹಾಗಾದ್ರೆ ಇದು ದರ್ಶನ್ಗೆ ಎಷ್ಟು ಕಂಟಕ ಆಗುತ್ತೆ, ನಾಳೆ ಏನೆಲ್ಲ ಆಗುತ್ತೆ ಅಂತ ಬನ್ನಿ ನೋಡೋಣ. ನಾಳೆ ಪ್ರದೋಷ್ ಅರ್ಜಿ ವಿಚಾರಣೆ ಇದೆ. ಈಗಾಗಲೇ ಪ್ರಾಥಮಿಕ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಮಾಫಿ ಸಾಕ್ಷಿ ಅರ್ಜಿ ವಿಚಾರವಾಗಿ ಲಿಖಿತವಾಗಿ ಪ್ರದೋಷ್ ಸಹಿ ಮಾಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ನಾಳೆ ಅಧಿಕೃತ ಹೇಳಿಕೆ ದಾಖಲಿಸಲಿದ್ದಾನೆ. ಈಗಾಗಲೇ 11 ಪುಟಗಳಲ್ಲಿ ಪ್ರದೋಷ್ ಉಲ್ಲೇಖಿಸಿರುವ ಅಂಶಗಳು ದರ್ಶನ್ಗೆ ವ್ಯತಿರಿಕ್ತವಾಗಿದ್ದು ಮುಂದಿನ ಹಂತದಲ್ಲಿ ಜಾಮೀನಿಗೆ ಕಂಟಕ ಕೂಡ ಆಗುವ ಸಾಧ್ಯತೆ ಇದೆ. ಕೋರ್ಟ್ ಮುಂದೆ ಮತ್ತಷ್ಟು ಸ್ಫೋಟಕ ಅಂಶಗಳನ್ನು ಕೂಡ ಪ್ರದೋಷ್ ಬಿಚ್ಚಿಡುವ ಸಾಧ್ಯತೆ ಇದೆ. ಇನ್ನು ಪ್ರದೋಷ್ ಹೇಳಿಕೆ ದಾಖಲಿಸಿಕೊಂಡ ನಂತರ ಅದರ ಸತ್ಯಾಸತ್ಯತೆ ಬಗ್ಗೆ ಕೋರ್ಟ್ ಪರಿಶೀಲನೆ ನಡೆಸಲಿದ್ದು ಆತನ ಹೇಳಿಕೆಯ ಕ್ರೆಡಿಬಿಲಿಟಿ ಮೇಲೆ ನಿರ್ಧಾರ ಆಗಲಿದೆ. ಸದ್ಯ ಪ್ರಾಸಿಕ್ಯೂಷನ್ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಅಕ್ಸೆಪ್ಟ್ ಮಾಡಲು ಒಪ್ಪಿಗೆ ಸೂಚಿಸಿದ್ದು ಕೋರ್ಟ್ ಒಪ್ಪಿದ ನಂತರವೇ ಪ್ರದೋಷ್ ಮಾಫಿ ಸಾಕ್ಷಿಯಾಗಲಿದ್ದಾನೆ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಕೂಡ ಮಾಫಿ ಸಾಕ್ಷಿ ವಿರುದ್ಧ ತಮ್ಮ ವಾದವನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ವಿನಯ್ ಕೂಡ ಅರ್ಜಿ ಹಾಕ್ತಿದ್ದು ಆತನ ಬಗ್ಗೆ ಪ್ರಾಸಿಕ್ಯೂಷನ್ ಏನ್ ಹೇಳುತ್ತೆ ಅನ್ನೋದು ಕೂಡ ಪೆಂಡಿಂಗ್ ನಲ್ಲಿದೆ. ಹಿನ್ನಡೆ ಅಂತ ಹೇಳುವುದು ಈ ಸಂದರ್ಭಕ್ಕೆ ಅದು ಸರಿಯಾದ ವಾಸ್ತವಸ್ಥಿತಿ ಇಲ್ಲ.
ನಾವು ಎಲ್ಲ ಎದುರಿಸ್ತೀವಿ. ನಮಗೇನು ಹಶ್ಮತ್ ಪಾಷಾ ಸಾಹೇಬರು ತಂಡ ಇದೆ, ಅದು 100% ಇದನ್ನು ಎದುರಿಸ್ತೀವಿ. ಯಾರು ಸಹ ಏನು ಅವರ ಅಭಿಮಾನಿಗಳಿದ್ದಾರೆ, ಅವ್ರ ಬಂಧುಗಳಿದ್ದಾರೆ, ಯಾರು ಅವರನ್ನು ಪ್ರೀತಿಸ್ತಾ ಇದ್ದಾರೆ, ಯಾರು ಸಹ ಹೆದರುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ನಾವೇನಿದ್ದೀವಿ ಅವರ ನೇತೃತ್ವದಲ್ಲಿ, ಹಶ್ಮತ್ ಪಾಷಾ ಸಾಹೇಬರ ನೇತೃತ್ವದಲ್ಲಿ ಇಡೀ ಕಾನೂನು ತಂಡ ಸದೃಢವಾಗಿದೆ. ನಾವು ಇದನ್ನು ಎದುರಿಸ್ತೀವಿ, ಕಾನೂನು ಪ್ರಕಾರವಾಗಿ ಅದನ್ನು ಎದುರಿಸ್ತೀವಿ. ಎಲ್ಲ ಒಳ್ಳೆಯದಾಗತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇದುವರೆಗೂ ಸರಿಸುಮಾರು 22 ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದೀವಿ ಹಾಗೂ ಕ್ರಾಸ್ ಎಕ್ಸಾಮಿನೇಷನ್ ಬಹಳ ಚೆನ್ನಾಗಿ ಬಂದಿದೆ. ನಾವು ಕೇಸ್ ಏನು ತಗೊಂಡಿದ್ದ 14ನೇ ವಿಟ್ನೆಸ್ಸಿಂದ ನಾವು ನಡೆಸ್ತಾ ಇದ್ದೀವಿ. ಬಹಳ ಚೆನ್ನಾಗಿ ಕ್ರಾಸ್ ಎಕ್ಸಾಮಿನೇಷನ್ ಚೆನ್ನಾಗಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇತ್ತೀಚೆಗಂತೂ ಮಾಫಿ ಸಾಕ್ಷಿ ಅರ್ಜಿಗಳು ಜಾಸ್ತಿ ಆಗ್ತಿದ್ದಾವೆ. ಬರೀ ಗಂಭೀರ ಪ್ರಕರಣಗಳಷ್ಟೇ ಅಲ್ಲ, ಸಾಮಾನ್ಯ ಪ್ರಕರಣಗಳಲ್ಲೂ ಕೂಡ ಒಂದಷ್ಟು ಅಕ್ಯೂಸ್ಡ್ಗಳು ತಮ್ಮನ್ನ ತಾವು ತಪ್ಪಿಸಿಕೊಳ್ಳೋದಕ್ಕೆ ಮಾಫಿ ಸಾಕ್ಷಿ ಅರ್ಜಿಗಳನ್ನ ಕೋರ್ಟ್ಗೆ ಹಾಕಲಾಗ್ತಿದೆ. ಅರ್ಜಿಗಳು ಹಾಕಿದ್ರೂ ಕೂಡ ಕೋರ್ಟ್ ಫೈನಲಿ ಆ ಅರ್ಜಿಗಳ ನಿರ್ಧಾರವನ್ನ ಮಾಡಲಾಗುತ್ತೆ. ಸದ್ಯ ಮಾಫಿ ಸಾಕ್ಷಿ ಅನ್ನೋ ಕಂಟಕ ದರ್ಶನ್ ಅವರಿಗೆ ಸುತ್ತಿಕೊಂಡಿದ್ದು, ಮುಂದಿನ ಹಂತದಲ್ಲಿ ಮಾಫಿ ಸಾಕ್ಷಿ ಅನ್ನೋ ಕಂಟಕ ದರ್ಶನ್ ಅವರಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡುತ್ತೆ, ಮತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಈ ಮಾಫಿ ಸಾಕ್ಷಿಗಳು ಹೇಗೆ ವರ್ಕೌಟ್ ಆಗುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.